ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಾವು ಬಂದವಿ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಮುಳಮುತ್ಲ ಗ್ರಾಮಕ್ಕೆ. ಇಲ್ಲಿ ಐತಿಹಾಸಿಕ ಹಿನ್ನೆಲೆ ಉಳಿರ್ತಕ್ಕಂತಹ ಕಾಮದಹನ ಜಾತ್ರೆ ಯಾವ ರೀತಿ ನಡೀತೈತೆ ಅಂತೇಳಿ ನಿಮಗೂ ತೋರಿಸ್ತೇನೆ, ಬರ್ರಿ. ಪ್ರತಿ ವರ್ಷವೂ ಕೂಡ ಇಲ್ಲಿ ಕಾಮದಹನ ಜಾತ್ರೆ ನಡೀತೈತಿ. ಇಲ್ಲಿ ಪ್ರತ್ಯೇಕವಾಗಿರ್ತಕ್ಕಂತಹ ಕಾಮದೇವರಿಗೆ ಒಂದು ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ. ಆಮೇಲೆ ಬೆಳಿಗ್ಗೆ ಎದ್ದ ನಂತರ ಇದು ಹುಬ್ಬ ನಕ್ಷತ್ರದ ಸಮಯದಲ್ಲಿ ಇದನ್ನ ಕಾಮದಹನವನ್ನ ಮಾಡ್ತಾರ. ಇಲ್ಲಿ ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ವರ್ಣರಂಜಿತವಾಗಿರ್ತಕ್ಕಂಥ ಬಣ್ಣಗಳನ್ನ ಬಳಸದೆ ಇಲ್ಲಿ ಜಾತ್ರೆಯನ್ನ ನಡೆಸ್ಕೊಡ್ತಾರ. ನೀವು ಎಲ್ಲಾ ಊರುಗಳಲ್ಲಿ ನೀವು ನೋಡಿರ್ಬೋದು ಬಣ್ಣಗಳನ್ನ ಓಕಳಿಯನ್ನ ಆಡ್ತಾರ, ಆದ್ರೆ ಈ ಊರೊಳಗ ಆ ರೀತಿ ಇಲ್ಲ. ಇಲ್ಲಿ ಕಂಡು ಬರ್ತಕ್ಕಂತಹ ಈ ಜಾತ್ರೆ ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆಯನ್ನ ಒಳಗೊಂಡು ಪುರಾಣದಲ್ಲಿ ನಾವು ಈ ಜಾತ್ರೆಯ ಮಹಿಮೆಯನ್ನ ನಾವು ಕಾಣ್ಬೋದು. ಅದರ ಯಾವ ರೀತಿ ಐತಿ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಇನ್ನು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ನಾವು ಹೋಗೋದು ಕರ್ನಾಟಕದ ಧಾರವಾಡ ಡಿಸ್ಟ್ರಿಕ್ಟ್ನ ಒಂದು ಚಿಕ್ಕ ಗ್ರಾಮ ಮುಳಮುತ್ಲ. ಹೋಳಿ ಹುಣ್ಣಿಮೆ ರಾತ್ರಿ ಇಲ್ಲಿ ಇನ್ನೂ ಒಂದು ಪವಿತ್ರ ಕತೆ ಜಾಗೃತವಾಗಿದೆ. ಭಕ್ತಿ, ವೀರತೆ ಮತ್ತು ದೈವದ ಕರುಣೆಯ ಕತೆ. ಇದು ಮುಳಮುತ್ಲ ಕಾಮಣ್ಣನ ಕತೆ. ಹಳೆಯ ಚಾಲುಕ್ಯ ಡೈನಾಸ್ಟಿ ಕಾಲದಲ್ಲಿ ಮುಳಮುತ್ಲದಲ್ಲಿ ಒಬ್ಬ ಜಟ್ಟಿ ಇದ್ದ. ಪ್ರತಿ ಬೆಳಗ್ಗೆ ಅವನು ಊರಿನ ಹಳೆಯ ಕಲ್ಲು ಬಾವಿಗೆ ಹೋಗಿ ಸ್ನಾನ ಮಾಡ್ತಿದ್ದ. ಒಂದು ದಿನ ಮಂಜು ತುಂಬಿದ ಬೆಳಿಗ್ಗೆ ಅವನು ಮುಂದೆ 7 ಸಪ್ತರಿಷಿ ದಿವ್ಯ ಜ್ಯೋತಿಯಲ್ಲಿ ಪ್ರತ್ಯಕ್ಷರಾದರು. ಅವ್ರು ಹೇಳಿದು, ನಾವು ದರ್ಶನ ಕೊಟ್ಟ ವಿಷಯ ಯಾರಿಗೂ ಹೇಳ್ಬೇಡ, ಹೇಳಿದ್ರೆ ನೀನು ತಕ್ಷಣ ಸಾಯ್ತಿ. ಆದ್ರೆ ಜಟ್ಟಿ ಕಣ್ಣೀರಿನಿಂದ ಕೇಳಿದ, ನಾನು ಸತ್ತರೂ ಪರವಾಗಿಲ್ಲ, ಆದ್ರೆ ನನ್ನ ಹೆಸರು ಲೋಕದಲ್ಲಿ ಅಮರವಾಗಲಿ. ಸಪ್ತರ್ಷಿಗಳು ನಗುತ್ತಾ ಹೇಳಿದ್ರು, ಅಸ್ತು. ಆದ್ರೆ ಜಟ್ಟಿ ತನ್ನ ತಾಯಿಗೆ ಎಲ್ಲವನ್ನೂ ಹೇಳಿಬಿಟ್ಟ. ಮಾತಿನ ಶಾಪ. ಅವನು ತಕ್ಷಣ ಉಸಿರು ಬಿಟ್ಟ. ಆದ್ರೆ ಕತೆ ಇಲ್ಲಿ ಮುಗಿಯಲಿಲ್ಲ. ಕಾಲ ಕಳೆದು ಅವನು ಮತ್ತೆ ಜನ್ಮ ತಾಳಿದ. ಈ ಬಾರಿ ಹರಿಜನ ಕೇರಿಯ ಕಣವಿ ಮನೆತನದಲ್ಲಿ ಬುಡ್ಡಣ್ಣ ಆಗಿ. ಬುಡ್ಡಣ್ಣ ದೊಡ್ಡವನಾದ ಮೇಲೆ ಒಂದು ದಿನ ಅದೊಂದು ಘಟನೆ ಸಂಭವಿಸಿತು. ಹೋಳಿ ಹುಣ್ಣಿಮೆಯ ದಿನ ಬುಡ್ಡಣ್ಣ ಕ್ಷೌರವನ್ನ ಮಾಡಿಸಿ ಮನೆಗೆ ಬಂದು ತನ್ನ ಅತ್ತಿಗೆಯನ್ನ ನೀರು ಕೋಡು ಅವಸರದಿಂದ ಕೇಳಿದ ಆಗ ಅವನ ಅತ್ತಿಗೆ, ನೀನೇನಾದ್ರೂ ಅನ್ನಿಗೇರಿ ಕಾಮಣ್ಣನ ರುಂಡವನ್ನ ತಂದವರ ಹಾಗೆ ಮಾಡ್ತೀಯಲ್ಲ ಎಂದು ಅವಮಾನಿಸಿದ್ರು. ಈ ಮಾತುಗಳಿಂದ ಸಿಟ್ಟಿಗೆದ್ದ ಬುಡ್ಡಣ್ಣ ಅದೇ ರಾತ್ರಿ ಹಿಂದಿನ ಜನ್ಮದ ವಿಷಯ ನೆನಪಾಗಿ ಅಲ್ಲಿಗೆ ಹೊರಡುತ್ತಾನೆ. ಹೋಗುವಾಗ ಮುಳಮುತ್ತಲ ಸೀಮೆಯ ಶ್ರೀ ಬಂಡೆಮ್ಮನ ದರ್ಶನ ಪಡೆದು, ತಾಯಿ, ನಾನು ಮರಳಿ ಬಂದು ನಿನಗೆ ನನ್ನ ರಕ್ತ ಅರ್ಪಿಸುವೆ ಎಂದು ದೇವಿಯ ಆಶೀರ್ವಾದ ಪಡೆದು ಹೊರಡುತ್ತಾನೆ. ಅಣ್ಣಿಗೇರಿಯಲ್ಲಿ ಕಾಮದಹನದ ಸಮಯವಾಗಿತ್ತು. ಆಗ ಶರಣ ಬುಡ್ಡಣ್ಣ ದೇವಿ ಸ್ವರೂಪದಲ್ಲಿ ಜನತೆಗೆ ಬುಡ್ಡಣ್ಣ ಹೇಳುತ್ತಾನೆ, ನಾನು ಮುಳಮುತ್ತಲ ಹರಿಜನ ಕೇರಿಯವ. ನಿಮ್ಮೂರಿನ ಕಾಮಣ್ಣನ ರುಂಡವನ್ನು ತೆಗೆದುಕೊಂಡು ನಾನು ಹೋಗುತ್ತಿದ್ದೇನೆ. ಹಿಡಿಯುವವರಿದ್ದರೆ ಹಿಡಿಯಿರಿ ಎಂದು ಹೇಳಿ ಅಲ್ಲಿಂದ ಓಡೋಡಿ ಬರುತ್ತಾನೆ. ಇದನ್ನು ನೋಡಿದ ಜನ ಇವನನ್ನು ಹಿಡಿಯಲು ಬೆನ್ನು ಹತ್ತಿದರು. ಆದರೂ ಅವರ ಕೈಯಗೆ ಸಿಗದೆ ಮುಳಮುತ್ತಲ ಗ್ರಾಮದ ಬಂಡೆಮ್ಮ ದೇವಸ್ಥಾನದ ಹತ್ತಿರ ಬಂದಾಗ ಕಲ್ಲು ಮುಳ್ಳುಗಳು ಚುಚ್ಚಿ ಅಲ್ಲಿ ದೇವಸ್ಥಾನದ ಬಳಿ ಕುಳಿತುಕೊಳ್ಳುತ್ತಾನೆ. ವೃದ್ಧ್ಯರೂಪದ ದೇವಿಯು ಆತನಿಗೆ ದರ್ಶನ ನೀಡುತ್ತಾಳೆ. ಅಣ್ಣಿಗೇರಿಯ ಜನ ಬೆನ್ನಟ್ಟಿ ಬಂದಿದ್ದಾರೆ, ನನ್ನನ್ನು ಕೊಲ್ಲಿರುವ ಬಂದಿದ್ದಾರೆ, ಹೇಳಬೇಡವೆಂದು ವೃದ್ಧೆಯಲ್ಲಿ ಆತ ವಿನಂತಿಸಿಕೊಳ್ಳುತ್ತಾನೆ. ಆದರೆ ಆ ವೃದ್ಧೆಯು ಅಣ್ಣಿಗೇರಿಯ ಜನರಿಗೆ ಬುಡ್ಡಣ್ಣ ಇಲ್ಲಿರುವ ವಿಷಯ ತಿಳಿಸುತ್ತಾಳೆ. ಆಗ ಶರಣ ಬುಡ್ಡಣ್ಣನು ಅಣ್ಣಿಗೇರಿಯ ಜನರ ಕೈಯಲ್ಲಿ ನಾನು ಸಾಯಬಾರದು ಎಂದು ನಿರ್ಧರಿಸಿ ಅಣ್ಣಿಗೇರಿಯ ಸಣ್ಣೇರಿ ಮುಳಮುತ್ತಲ ಕಲ್ಲು ಮಸಾರಿ ಸಮನಾಗಿ ಬೆಳೆಯಲಿ ಎಂದು ಹೇಳಿ ತನ್ನ ರುಂಡವನ್ನು ದೇವಿಗೆ ಸಮರ್ಪಿಸಿ ತನ್ನ ರುಂಡ ಹಾಗೂ ಅಣ್ಣಿಗೇರಿಯ ಕಾಮಣ್ಣನ ರುಂಡ ಮುಳಮುತ್ತಲ ಸೀಮೆಯ ಒಳಗೆ ಎಸೆದು ವೀರಮರಣ ಹೊಂದುತ್ತಾನೆ ಎಂಬುದು ಇಲ್ಲಿ ಜನಜನಿತವಾಗಿದೆ. ಮುಳಮುತ್ತಲ ಕಾಮಣ್ಣ ಕಲಿಯುಗದ ಕರುಣಾಳು, ಭಕ್ತರ ಬಾಳಿಗೆ ಬೆಳಕು ನೀಡುತ್ತಾ ನಂಬಿದ ಸದ್ಭಕ್ತರಿಗೆ ಬೇಡಿದ ವರವನ್ನು ಕೊಡತಾನೋ ಎಂಬ ಸಂಕಲ್ಪದೊಂದಿಗೆ ಆಗಮಿಸುವ ಅಸಂಖ್ಯಾತ ಭಕ್ತರು ಕಾಮದೇವರಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಹೀಗೆ ಮುಳಮುತ್ತಲ ಗ್ರಾಮದ ಬುಡ್ಡಣ್ಣನ ಭಕ್ತಿ, ಧೈರ್ಯ ಮತ್ತು ಸಂಕಲ್ಪದ ಮೂಲಕ ತನ್ನ ಜೀವವನ್ನೇ ದೇವಿಗೆ ಸಮರ್ಪಿಸಿ ಅಮರನಾದನು. ಅವನ ವೀರತ್ಯಾಗ ಮತ್ತು ದೈವಭಕ್ತಿ ಜನರ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಆದ್ದರಿಂದಲೇ ಇಲ್ಲಿನ ಊರ ಜನರು ಬಣ್ಣದ ಓಕುಳಿ ಆಡದೆ ಬುಡ್ಡಣ್ಣನ ವೀರತ್ಯಾಗದ ಪ್ರತೀಕವಾಗಿ ಶಸ್ತ್ರಾಸ್ತ್ರಗಳನ್ನು ಊರ ರಕ್ಷಣೆಗೆಂದು ಬಳಸುತ್ತಾರೆ.
ಮುಳಮುತ್ತಲ ಕಾಮಣ್ಣ ದೇವರ ಆರಾಧನೆಯಲ್ಲಿ ಭಕ್ತರಿಗೆ ನೀಡುವ ಪ್ರಸಾದವು ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿರುತ್ತದೆ. ಹೀಗೆ ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ಹುಬ್ಬ ನಕ್ಷತ್ರದ ವೇಳೆಗೆ ಕಾಮದಾನ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಊರಿನ ಪದ್ಧತಿಯ ಪ್ರಕಾರ ಕಾಮದಹನ ಪೂರ್ಣಗೊಂಡ ನಂತರ ಬಸವಣ್ಣನ ಪೂಜೆ ಹಾಗೂ ಯುವಕರು ಊರ ಗಡಿಯಲ್ಲಿ ಕಾಯಿ ತೆಗೆದುಕೊಂಡು ಬರುವ ಹಲವಾರು ಕಾರ್ಯಕ್ರಮಗಳು ಜರುಗುತ್ತದೆ. ವಿಡಿಯೋ ವೀಕ್ಷಿಸಿದ ಸಹೃದಯಗಳಿಗೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಹೃದಯವಾಸಿ ಕನ್ನಡಿಗ. ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ.